ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರ ಅನುಗ್ರಹ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹಾಗೆ ಯಾರ್ಯಾರೆಲ್ಲ ರಾಯರ ಭಕ್ತರಿದ್ದೀರೋ ವಿಡಿಯೋಗೆ ಲೈಕ್ ಮಾಡಿ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ಬಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಇವತ್ತು ಚಿಕ್ಕದಾಗಿ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡೆ ನಿಮ್ಮ ಹತ್ರ. ನಾನಿವತ್ತು ಮಠಕ್ಕೆ ಹೋದಾಗ ನಾನು ಪ್ರತಿ ಗುರುವಾರ ಮಠಕ್ಕೆ ಹೋಗ್ತೀನಿ. ಬಟ್ ಇವತ್ತು ನಾನು ಸ್ವಲ್ಪ ಅಬ್ಸರ್ವ್ ಮಾಡಿದ ವಿಷಯ ಏನು ಅಂತ ಅಂದರೆ, ತುಂಬ ಜನ ಮಠಕ್ಕೆ ಅಂತ ಬರ್ತಾರೆ, ಭಕ್ತಿಯಿಂದ ಬಂದಿರ್ತಾರೆ. ಬಟ್ ಅಲ್ಲಿ ರಾಯರನ್ನ ನೋಡಿದ್ಬಿಟ್ಟು ಇನ್ನೇನೋ ನೋಡ್ತಾ ನಿಂತಿರ್ತಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ನನಗೆ ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇತ್ತೀಚೆಗಂತೂ ರಾಯರ ಭಕ್ತರು ಜಾಸ್ತಿ ಆಗ್ತಾನೆ ಇದ್ದಾರೆ. ಹಾಗಾಗಿ ನಾವು ಡೈರೆಕ್ಟಾಗಿ ಹೋಗಿ ರಾಯರನ್ನು ನೋಡ್ತೀವಿ ಅಂದರೆ ಆಗಲ್ಲ, ಕ್ಯೂ ಸಿಸ್ಟಮಲ್ಲೇ ಹೋಗಬೇಕು. ಸೊ ಎಲ್ಲ ಮಠದಲ್ಲೂ ಕೂಡ ಇವಾಗ ಕ್ಯೂ ಸಿಸ್ಟಮ್ ಅಂತೂ ಇದ್ದೇ ಇರುತ್ತೆ. ಹಾಗೆ ಕ್ಯೂನಲ್ಲಿ ಹೋಗ್ಬೇಕಾದ್ರೆ ಇವತ್ತು ಅವರು ಏನು ಅಂತ ನಂಗೆ ಗೊತ್ತಿಲ್ಲ, ಗಂಡ ಹೆಂಡ್ತಿನ ಏನು ಅಂತ ನಂಗೆ ಗೊತ್ತಿಲ್ಲ. ಸುಮ್ಮನೆ ಈ ಲೈನಲ್ಲಿ ಒಬ್ಬರು ನಿಂತಿದ್ದಾರೆ, ಆ ಕಡೆ ಲೈನಲ್ಲಿ ಒಬ್ಬರು ನಿಂತಿದ್ದಾರೆ. ಇವ್ರ ಮೊಬೈಲ್ನ ಕಿತ್ಕೊಳೋಕ್ಕೆ ಟ್ರೈ ಮಾಡ್ತಾ ಇತ್ತು ಹುಡುಗಿ. ಸೊ ಇವರು ಕೊಡ್ತಾ ಇರಲಿಲ್ಲ. ಆ ಹುಡುಗಿಗೆ ಏನು ಅಂದರೆ ನಾನು ಮಠಕ್ಕೆ ಬಂದಿದ್ದೀನಿ ಅನ್ನೋದೇ ಮರ್ತೋಗಿತ್ತು ಅಂತ ಅನಿಸುತ್ತೆ. ಸೊ ಆ ಲೈನ್ ಮಧ್ಯ ಮೊಬೈಲ್ ಕೀಳಕ್ಕೆ ಟ್ರೈ ಮಾಡೋದು, ಈ ಥರ ಎಲ್ಲ ಈ ಬೇರೆ ಬೇರೆ ಏನೇನೋ ಕುಚೇಷ್ಟೆಗಳನ್ನ ಮಾಡ್ತಾಯಿತ್ತು. ನಾನು ಆ ಹುಡುಗನ ಹಿಂದೆನೇ ನಿಂತಿದ್ದಕ್ಕೆ ಇದು ನನ್ನ ಕಣ್ಣಿಗೆ ಬಿತ್ತು. ಏನು ಇವರು ಮಠಕ್ಕೆ ಬಂದು ಈ ರೀತಿ ಆಡ್ತಿದ್ದಾರಲ್ಲ ಅಂತ ಒಂದು ಸಲ ಅನ್ನಿಸ್ತು ನನಗೆ. ಸೊ ಅದಾದಮೇಲೆ ನಾನು ಸ್ವಲ್ಪ ಜನಗಳ ಮೇಲೆ ಕಣ್ಣಾಡ್ಸೋಕ್ಕೆ ಶುರು ಮಾಡಿದೆ, ಎಲ್ಲರೂ ಹಾಗೆ ಇರ್ತಾರ ಅಂತ ಹೇಳ್ಬಿಟ್ಟು. ನೋಡಿದ್ರೆ ಕೆಲವ್ರು ಮಾತ್ರ ತುಂಬ ಭಕ್ತಿಯಿಂದ ಬರ್ತಾಯಿದ್ರು, ರಾಯರನ್ನ ನಾಮ ಜಪ ಮಾಡ್ತಾಯಿದ್ರು, ಮತ್ತು ಏನು ಭಜನೆ ಮಾಡ್ತಿರ್ತಾರಲ್ವ ಆ ಭಜನೆನ ಹಾಡ್ತಾಯಿದ್ರು, ಅಷ್ಟು ಭಕ್ತಿಯಿಂದ ಬರ್ತಾಯಿದ್ರು. ಇನ್ನು ಕೆಲವ್ರು ಮಾತ್ರ ಬೇರೆಯವರು ಏನು ಹಾಕಿದ್ದಾರೆ, ಏನು ಬಟ್ಟೆ ಹಾಕಿದ್ದಾರೆ, ಏನು ಹಾಕಿದ್ದಾರೆ, ಮತ್ತು ಯಾವ ಥರ ಮೇಕಪ್ ಮಾಡಿದ್ದಾರೆ, ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು ನನಗೆ. ಮತ್ತು ಇನ್ನು ಕೆಲವ್ರು ಏನು ಮಾಡ್ತಾಯಿದ್ರು ಅಂತ ಅಂದರೆ, ತಂಪಾಡಿಗೆ ತಾವು ಕೂತ್ಕೊಂಡು ಸುಮ್ಮನೆ ಹರಟೆ ಹೊಡಿತಾಯಿದ್ರು. ರಾಯರ ಮಠದಲ್ಲಿ ಒಂದು 5 ನಿಮಿಷ ಕಣ್ಣು ಮುಚ್ಚಿ ಕೂತು ರಾಯರ ನಾಮನ ಜಪ ಮಾಡಿದ್ರೆ ಎಷ್ಟು ಮನಸ್ಸಿಗೆ ಸಮಾಧಾನ ಸಿಗುತ್ತೆ, ಅದು ಮಾಡಿದವ್ರಿಗೆ ಗೊತ್ತು. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಮಠದ ಆವರಣದೊಳಗಡೆ ಎಲ್ಲೋ ಕೂತ್ಕೊಂಡು ಜೋರಾಗಿ ನಗಾಡ್ಕೊಂಡು ಆ ರೀತಿ ಹರಟೆ ಹೊಡ್ಕೊಂಡು ಕೂತ್ಕೊಳ್ಳೋದು ನನಗೆ ಯಾಕೋ ಸರಿ ಅಂತ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ ಏನು ಹೇಳ್ತೀನಿ ಅಂತ ಅಂದರೆ, ರಾಯರ ಮಠಕ್ಕೆ ಹೋದಾಗ ಶುದ್ಧ ಮನಸ್ಸಿನಿಂದ ಹೋಗಬೇಕು. ನಾವು ಬರೀ ಸ್ನಾನ ಮಾಡಿದರೆ ಮಾತ್ರ ಶುದ್ಧ ಆಗೋದಿಲ್ಲ, ನಮ್ಮ ಮನಸ್ಸಿಂದನೂ ಕೂಡ ಶುದ್ಧ ಆಗಿ ನಾವು ಆ ಮಠದೊಳಗಡೆ ಎಂಟ್ರಿ ಆದ ತಕ್ಷಣ ನಮ್ಮ ಮನಸ್ಸಲ್ಲಿ ರಾಯರು ಮಾತ್ರ ಇರಬೇಕು. ಸೊ ಸಾಧ್ಯ ಆದರೆ ಆದಷ್ಟು ನಮ್ಮ ಬಾಯಲ್ಲಿ ರಾಯರ ನಾಮ ಮಾತ್ರ ಜಪ ಆಗ್ತಾ ಇರಬೇಕು. ಆ ರೀತಿ ಮಾಡ್ಕೊಂಡೋಗಿ ರಾಯರನ್ನ ನೋಡಿದ್ರೆ ತುಂಬಾ ಒಳ್ಳೆಯದು ಅಂತ ಅನಿಸುತ್ತೆ. ನಾವು ಮುಖ್ಯವಾಗಿ ಮಠಕ್ಕೆ ಹೋಗಿರೋದೇ ರಾಯರನ್ನು ನೋಡೋದಕ್ಕೆ ಅಲ್ವಾ, ನಮ್ಮ ಕಷ್ಟಗಳನ್ನ ಹೇಳ್ಕೊಳೋದಕ್ಕೆ ಅಲ್ವಾ. ಅದನ್ನು ಬಿಟ್ಬಿಟ್ಟು ನಾವು ಯಾರ್ಯಾರನ್ನೋ ನೋಡ್ಕೊಂಡು ನಿಂತ್ಕೊಂಡ್ರೆ ಅದಷ್ಟು ಚೆನ್ನಾಗಿರಲ್ಲ. ಮತ್ತು ನಾವು ಹಾಕೋ ಬಟ್ಟೆಗಳು ಅಷ್ಟೇ, ಕೆಲವೊಂದು ಸ್ಥಳಗಳಿಗೆ ಇಂಥದ್ದೇ ಬಟ್ಟೆಗಳು ಅಂತ ಇರುತ್ತೆ, ಅಂಥದ್ದನ್ನೇ ಹಾಕ್ಕೊಂಡೋದ್ರೆ ಚೆಂದ. ಸೊ ಇದು ನಾನು ನೋಡಿದ್ದು, ನನಗನ್ಸಿದ್ದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ನಿಮಗೂ ನನ್ನ ಥರನೇ ಫೀಲ್ ಆಗುತ್ತಾ ಅಥವಾ ಇಲ್ಲ ಅದು ಅವ್ರಿಷ್ಟ ಅಂತ ನಿಮಗೇನಾದರೂ ಅನಿಸುತ್ತಾ? ಸೊ ಕಮೆಂಟಲ್ಲಿ ತಿಳಿಸ್ಬೋದು. ನಾನು ರಾಯರ ಭಕ್ತೆ ಆಗಿರೋದ್ರಿಂದ ಅವರ ಒಂದು ಮಠದ ಆವರಣದಲ್ಲಿ ಆ ಥರದ್ದೆಲ್ಲ ನಡೀಬಾರ್ದು ಅಂತ ಇಷ್ಟಪಡ್ತೀನಿ ನಾನು. ಹಾಗಾಗಿ ಈ ವಿಷಯನ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಸೊ ಈ ವಿಚಾರ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗಲಿ ಯಾವ ರೀತಿ ಇರ್ತಾರೆ ಜನ, ಹೇಗಿರಬೇಕು ಅನ್ನೋದು. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ಕೂಡ ತಿಳಿಸ್ಬೋದು. ಸೊ ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.